ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಶನಿವಾರ ಬಂತು. ಹಾಗಂದ್ಮೇಲೆ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಬರದೇ ಇದ್ರೆ ಹೇಗೆ ಅಲ್ವಾ? ಇದು ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ವಿಡಿಯೋ 11ನೇ ಎಪಿಸೋಡ್ ಆಗಿರುತ್ತೆ. ಇದು ಏನಪ್ಪಾ ಅಂತ ನೀವು ಕೇಳಬಹುದು. ಇದೇನು ಅಂತ ಹೇಳಿದ್ರೆ ವೀಕ್ಲಿ ಜಾಬ್ ಅಪ್ಡೇಟ್ಸ್ ಅಂತ ಹೇಳಿದ್ರೆ ಕೊನೆಯ ದಿನಾಂಕ ಹತ್ರ ಬರ್ತಿರುವಂತಹ ಜಾಬ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಅಂದ್ರೆ 5th ಏಪ್ರಿಲ್ ಇಂದ ಹಿಡಿದು 12th ಏಪ್ರಿಲ್ ತನಕ ಯಾವ್ಯಾವ ಹುದ್ದೆಗಳ ಕೊನೆ ದಿನಾಂಕ ಇದೆ ಆ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ಇದು. ನಿಯರ್ಲಿ 12 ಹುದ್ದೆಗಳು ಕೊನೆಗೊಳ್ಳುತ್ತಾ ಇದೆ. ಆದಷ್ಟು ಬೇಗ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಜಿಯನ್ನ ಹಾಕೋಬಹುದು. ಓಕೆನಾ? ತಡ ಮಾಡದೆ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿ ದಿನಾನು ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ಹಾಗೆ ಪಕ್ಕದಲ್ಲಿ ಇದೆಯಲ್ಲ ಒಂದು ಬೆಲ್ ಐಕನ್, ಅದನ್ನ ಪ್ರೆಸ್ ಮಾಡೋದು ಮರಿಬೇಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇ ಹುದ್ದೆ ಯಾವುದು ಅಂತ ಹೇಳಿದ್ರೆ ಸರ್ಕಾರದಿಂದ ಹೊಸ ನೇಮಕಾತಿಯನ್ನ ಕರೆದಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನೇರ ನೇಮಕಾತಿ ಇದಾಗಿರುತ್ತೆ. ನರ್ಸರಿ ಟೀಚರ್ ಹುದ್ದೆ ಇನ್ನಿತರೆ ಹುದ್ದೆಗಳು ಖಾಲಿ ಇದೆ. ವೇತನ 37,000 ರೂಪಾಯಿ ತನಕ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಕೊನೆಯ ದಿನಾಂಕ 5 ಏಪ್ರಿಲ್ ಇದೆ. 28 ಮಾರ್ಚಿಗೆ ಒಂದು ಜಾಬ್ ಕೊನೆ ದಿನಾಂಕ ಇದೆ. ಅದನ್ನು ಬಿಡಿ, 5 ಏಪ್ರಿಲ್ ಕೊನೆಯ ದಿನಾಂಕ ಇದೆಯಲ್ಲ, ಆ ಜಾಬಿಗೆ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕ್ ಎಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಈ ಜಾಬ್ ಡೀಟೇಲ್ಸ್ ನೋಡ್ಕೊಂಡು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ನಲ್ಲಿ ಸರ್ಕಾರಿ ನೇಮಕಾತಿ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿರುತ್ತೆ. ವೇತನ 50,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ವಯೋಮಿತಿ 18ರಿಂದ 45 ವರ್ಷದ ತನಕನೂ ನೀವು ಅರ್ಜಿಯನ್ನ ಹಾಕಬಹುದು. ಸೊ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಜಾಬ್ ಆಗಿರೋದ್ರಿಂದ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಕೊನೆ ದಿನಾಂಕ ಹತ್ರ ಬರ್ತಿದ್ದಾಗೆ ತುಂಬಾ ಜನ ಹಾಕೊಂಡಿರ್ತಾರೆ, ಅದಕ್ಕೋಸ್ಕರ. ಇದಕ್ಕೆ ಕೊನೆಯ ದಿನಾಂಕ 7 ಏಪ್ರಿಲ್ 2025 ಆಗಿರುತ್ತೆ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸರ್ಕಾರಿ ನೇಮಕಾತಿ ಇದಾಗಿದೆ. ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಿದ್ರೆ ಅದರ ಪರೀಕ್ಷೆ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಯಾವುದೇ ಪರೀಕ್ಷೆ ಇರೋದಿಲ್ಲ. ಪ್ಯೂನು, ಡೇಟಾ ಎಂಟ್ರಿ ಆಪರೇಟರು, ಡ್ರೈವರು ಇನ್ನಿತರೆ ತುಂಬಾ ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ ನೋಡೋದಾದ್ರೆ 75,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಎಷ್ಟು ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅಂತ ಕೇಳ್ತಾ ಇದ್ದೀರಾ? 8th ಪಾಸ್ ಆಗಿದ್ರು ಸಾಕು, ಇಲ್ಲ 12th ಆಗಿದ್ಯಾ ಅದಕ್ಕೂ ಜಾಬ್ ಇದೆ. ಡಿಪ್ಲೊಮೊ, ಡಿಗ್ರಿ, MBBS ಏನೇ ಆಗಿರ್ಲಿ ಎಲ್ಲ ವಿದ್ಯಾರ್ಹತೆಗಳಿಗೂ ಈ ಜಾಬ್ ಇದೆ. ಯಾವುದು, ಹೇಗೆ ಅರ್ಜಿಯನ್ನ ಹಾಕೋಬೇಕು, ಇದೆಲ್ಲ ಡೀಟೇಲ್ಸ್ ತಿಳ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಈ ಜಾಬ್ ಡೀಟೇಲ್ಸ್ ನ ತಿಳ್ಕೊಂಡು ಅರ್ಜಿ ಹಾಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 7 ಏಪ್ರಿಲ್ 2025. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಮತ್ತೊಂದು ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆ ಇದಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 12th ಪಾಸ್ ಆದವರಿಗೆ ಹುದ್ದೆಗಳು ಖಾಲಿ ಇದೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಅದಕ್ಕೆ ಎಲ್ಲರೂ ಈ ಜಾಬಿಗೆ ಅರ್ಜಿಯನ್ನ ಹಾಕೊಳ್ಳಿ. ಇದಕ್ಕೆ ಕೊನೆಯ ದಿನಾಂಕ 7 ಏಪ್ರಿಲ್ 2025 ಇರುತ್ತೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಜಾಬ್ ಅಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಏರೋಸ್ಪೇಸ್ ರಿಕ್ರೂಟ್ಮೆಂಟ್. ಇದಕ್ಕೆ ಸರ್ಕಾರಿ ನೇಮಕಾತಿ ಆಗಿದೆ. ಇದು ಬೆಂಗಳೂರಿನಲ್ಲೇ ಖಾಲಿ ಇದೆ. ಮತ್ತೊಂದು ಬೆಂಗಳೂರಿನಲ್ಲಿ ಹುದ್ದೆಗಳು ಖಾಲಿ ಇರುವಂತದ್ದು. ವೇತನ 28,000 ರೂಪಾಯಿ ತನಕ ಇರುತ್ತೆ. ಉಚಿತವಾಗಿ ನೀವು ಅಪ್ಲಿಕೇಶನ್ ಹಾಕಬಹುದು ಇದಕ್ಕೂ ಕೂಡ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. ಕೊನೆಯ ದಿನಾಂಕ 2 ಹುದ್ದೆ ಇದೆ. ಅದರಲ್ಲಿ ಒಂದು ಹುದ್ದೆ 7 ಏಪ್ರಿಲ್ ಇದೆ, ಇನ್ನೊಂದು 8 ಏಪ್ರಿಲ್. ಅಂದ್ರೆ ಒಂದೇ ಹುದ್ದೆ ಅಂತ ಅಲ್ಲ, ಕೆಲವೊಂದು ತರಹದ ಹುದ್ದೆಗಳಿರುತ್ತೆ. ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ಜಾಬ್ಸ್ ಇರುತ್ತೆ. ಅದರಲ್ಲಿ ಒನ್ ಟೈಪ್ ಆಫ್ ಜಾಬ್ಗೆ 7th ಏಪ್ರಿಲ್ ಲಾಸ್ಟ್ ಡೇಟ್, ಇನ್ನೊಂದು ಟೈಪ್ ಆಫ್ ಜಾಬ್ಗೆ 8th ಏಪ್ರಿಲ್ ಲಾಸ್ಟ್ ಡೇಟ್ ಇರುತ್ತೆ. ಏನೇನ್ ಹುದ್ದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ತಿಳ್ಕೊಳ್ಳಿ. ನೆಕ್ಸ್ಟ್ ಬ್ಯಾಂಕ್ ನೇಮಕಾತಿ ಆಗಿದೆ. ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಸಹಾಯಕ ಹುದ್ದೆಗಳಾಗಿರುತ್ತೆ. ಅಂದ್ರೆ ಅಸಿಸ್ಟೆಂಟ್
ಹುದ್ದೆಗಳಾಗಿರುತ್ತೆ. ಇದು ನೇರ ನೇಮಕಾತಿ ಆಗಿದೆ. 42,000 ರೂಪಾಯಿ ತನಕ ಸ್ಯಾಲರಿ ಇದೆ. ವಯೋಮಿತಿ 18ರಿಂದ 40 ವರ್ಷದವರು ಅರ್ಜಿಯನ್ನ ಹಾಕಬಹುದು. ಕೊನೆ ದಿನಾಂಕ 8 ಏಪ್ರಿಲ್ 2025. ನೀವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಂತ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ಸಂಪೂರ್ಣವಾಗಿ ತಿಳ್ಕೋಬಹುದು. ಏನೇನು ವಯೋಮಿತಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಅದರಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀವಿ. ಸೊ ಅದನ್ನ ಕ್ಲಿಕ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಫಾಲೋ ಮಾಡಿ. ಯಾಕೆ ಅಂತ ಕೇಳ್ತೀರಾ, ವಾಟ್ಸಪ್ ನಲ್ಲಿ ನಿಮಗೆ ನಮ್ಮ ವಾಟ್ಸಪ್ ಚಾನಲ್ ಇದೆಯಲ್ಲ, ಅಲ್ಲಿ ನಿಮಗೆ ಪ್ರತಿಯೊಂದು ಜಾಬ್ ನ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ. ಅದೇ ಏನಾದ್ರೂ ನೀವು ಟೆಲಿಗ್ರಾಮ್ ಜಾಯಿನ್ ಆದ್ರೆ ಪ್ರತಿಯೊಂದು ಜಾಬ್ ಅಫಿಷಿಯಲ್ ನೋಟಿಫಿಕೇಶನ್ PDF ಎಲ್ಲ ನಿಮಗೆ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಹಾಗೆ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ಇನ್ನೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಮ್ಮ ಚಾನಲ್ ಅಂತ ಹೇಳಿದ್ರೆ ಯಾಕ್ರಿ ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಈ 3 ಲಿಂಕ್ ಇದೆ. ಆದಷ್ಟು ಬೇಗ ಜಾಯಿನ್ ಆಗಿ ವಾಟ್ಸ್ಆಪ್, ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ನಿಮಗೆ ರೀಲ್ ಮುಖಾಂತರ ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೂ ಕೂಡ ಇನ್ಸ್ಟಾಗ್ರಾಮ್ ಇಂದಾನೆ ಶೇರ್ ಕೂಡ ಮಾಡಬಹುದು. ಅದಕ್ಕೋಸ್ಕರ ಈ 3 ಸೋಷಿಯಲ್ ಮೀಡಿಯಾ ಚಾನಲ್ ನ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಇಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಇವಾಗ ನೆಕ್ಸ್ಟ್ ಜಾಬ್ ವಿಡಿಯೋ ಡೀಟೇಲ್ಸ್ಗೆ ಹೋಗೋಣ. ಯಾವುದು ಅಂತ ಹೇಳಿದ್ರೆ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಇವರು ಸರ್ಕಾರಿ ನೇರ ನೇಮಕಾತಿಯನ್ನ ಕರೆದಿದ್ದಾರೆ. ಕ್ಲರಿಕಲ್ ಅಸಿಸ್ಟೆಂಟ್ ಹುದ್ದೆ ಇದಾಗಿದೆ. 25,000 ರೂಪಾಯಿ ಸ್ಯಾಲರಿ ಇದೆ. ವಯೋಮಿತಿ ಡೀಟೇಲ್ಸ್ 18 ವರ್ಷ ಮಿನಿಮಮ್, ಮ್ಯಾಕ್ಸಿಮಮ್ 64 ವರ್ಷದವರು ಕೂಡ ಅರ್ಜಿಯನ್ನ ಹಾಕಬಹುದು. ಇದಕ್ಕೆ ಕೊನೆ ದಿನಾಂಕ 8 ಏಪ್ರಿಲ್ 2025. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಕೊನೆ ದಿನಾಂಕ ಹತ್ರ ಬರ್ತಿದ್ದ ಹಾಗೆ ಸರ್ವರ್ ಕ್ರ್ಯಾಶ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಇದರ ಲಿಂಕು, ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ಪಡ್ಕೊಂಡು ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಇನ್ನೊಂದು ಸರ್ಕಾರಿ ಉದ್ಯೋಗ ಇದಾಗಿದೆ. 1,322 ಹುದ್ದೆಗಳು ಖಾಲಿ ಇದೆ. ನೀವು 10th ಪಾಸ್ ಆಗಿದ್ರು ಜಾಬ್ ಇದೆ, 12th ಪಾಸ್ ಆಗಿದ್ರು ಜಾಬ್ ಇದೆ. ಯಾವುದೇ ಪರೀಕ್ಷೆ ಇರೋದಿಲ್ಲ. ಇದಕ್ಕೆ ನೇರ ನೇಮಕಾತಿ ಆಗಿರುತ್ತೆ. ಇದಕ್ಕೆ ಕೊನೆಯ ದಿನಾಂಕ ಅಂದ್ರೆ ಹಲವಾರು ಜಿಲ್ಲೆಗಳಲ್ಲಿ ಈ ಹುದ್ದೆ ಖಾಲಿ ಇದೆ. ಅದಕ್ಕೋಸ್ಕರ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕೊನೆಯ ದಿನಾಂಕ ಇರುತ್ತೆ. ಒಂದು ಜಿಲ್ಲೆಯಲ್ಲಿ 9 ಏಪ್ರಿಲ್, ಇನ್ನೊಂದರಲ್ಲಿ 25 ಏಪ್ರಿಲ್, ಇನ್ನೊಂದರಲ್ಲಿ 30 ಏಪ್ರಿಲ್. ಈ ತರ 3 ಡೇಟ್ಸ್ಗಳಿದೆ. ನಿಮಗೆ ಯಾವ ಜಿಲ್ಲೆ ಸೂಕ್ತ ಅನ್ಸುತ್ತೆ ಆ ಜಿಲ್ಲೆಗೆ ಅರ್ಜಿಯನ್ನ ಹಾಕೋಬಹುದು. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಈ ಜಾಬ್ ವಿಡಿಯೋಸ್ ನ ನೋಡ್ಕೊಂಡು ಆದಷ್ಟು ಅರ್ಜಿಯನ್ನ ಹಾಕೊಳ್ಳಿ. 1,300 ಚಿಲ್ಲರೆ ಜಾಬ್ಸ್ ಇರೋದ್ರಿಂದ ಎಲ್ಲರಿಗೂ ಸಿಗೋ ಅವಕಾಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹಾಕೊಳ್ಳಿ ಅರ್ಜಿಯನ್ನ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಮತ್ತೊಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 10th ಮತ್ತೆ 12th ಪಾಸ್ ಆದವರಿಗೆ ಹುದ್ದೆಗಳು ಖಾಲಿ ಇದೆ. 491 ಹುದ್ದೆ ಖಾಲಿ ಇದೆ. ಇದು ಕೂಡ ಸರ್ಕಾರಿ ನೇಮಕಾತಿ, ಯಾವುದೇ ಪರೀಕ್ಷೆ ಇಲ್ಲ. ವಯೋಮಿತಿ 18 ವರ್ಷದಿಂದ 45 ವರ್ಷದವರ ತನಕನೂ ಅರ್ಜಿ ಹಾಕಬಹುದು. ಇದಕ್ಕೆ ಕೊನೆಯ ದಿನಾಂಕ 9 ಏಪ್ರಿಲ್ 2025. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಕೊನೆಯ ದಿನಾಂಕ ಹತ್ರ ಬರ್ತಿದ್ದಾಗೆ ಸರ್ವರ್ ಕ್ರ್ಯಾಶ್ ಆಗುತ್ತೆ. ಇದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆ. ಎಲ್ಲಿ ಅಂತ ಕೇಳ್ತಾ ಇದ್ರ, DC ಆಫೀಸ್ ನಲ್ಲಿ ನೇಮಕಾತಿ ಕಂಡ್ರೆ ಇದು ಜಿಲ್ಲಾ ಸಲಹೆಗಾರ ಹುದ್ದೆ ಇದಾಗಿದೆ. ವೇತನ 27,000 ರೂಪಾಯಿ ತನಕ ಇದೆ. ಅರ್ಜಿ ಆಗ್ಲೇ ಪ್ರಾರಂಭ ಆಗಿದೆ. ಕೊನೆ ದಿನಾಂಕ 9 ಏಪ್ರಿಲ್ 2025. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ, ಜಾಬ್ ನ ನಿಮ್ದಾಗಿಸ್ಕೊಳ್ಳಿ. ಇದರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಮತ್ತೊಂದು ಬೆಂಗಳೂರಿನಲ್ಲಿ ಸರ್ಕಾರಿ ನೇಮಕಾತಿ ಇದಾಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ. ಇದು ನೇರ ನೇಮಕಾತಿ. ವರ್ಷಕ್ಕೆ 9,30,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಗೊತ್ತಾಯ್ತಲ್ವಾ? ಇದು ಉಚಿತವಾಗಿ ನೀವು ಅರ್ಜಿಯನ್ನ ಹಾಕಬಹುದು. ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ನೀವು ಆದಷ್ಟು ಅರ್ಜಿಯನ್ನ ಹಾಕೊಳ್ಳಿ. 10 ಏಪ್ರಿಲ್ 2025ಕ್ಕೆ ಕೊನೆಗೊಳ್ತಾ ಇದೆ. ಸೊ ಈ ವಿಡಿಯೋ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ? ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ವಿಡಿಯೋ ಡೀಟೇಲ್ಸ್ ನ ತಿಳ್ಕೊಳ್ಳಿ, ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಅಂತ ಹೇಳಿದ್ರೆ ವಿಮಾನ ನಿಲ್ದಾಣ ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು
12th ಪಾಸ್ ಆದವರಿಗೆ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. 92,000 ರೂಪಾಯಿ ತನಕ ಸ್ಯಾಲರಿ ಇದೆ. 12th ಪಾಸ್ ಆಗಿದ್ರೆ ಸಾಕಾಗತ್ತೆ. ಈ ಅವಕಾಶನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ. 11 ಏಪ್ರಿಲ್ 2025ಕ್ಕೆ ಕೊನೆ ಆಗ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೋಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿದೆ. ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅಲ್ಲಿಂದ ಕ್ಲಿಕ್ ಮಾಡಿ ಈ ವಿಡಿಯೋನ ಜಲ್ದಿ ನೋಡಿ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಡಿ. ಇದಿಷ್ಟು ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅನ್ನೋದ್ರ ವಿವರ. ನಿಮಗೇನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಲಿಂಕ್ ಎಲ್ಲಿದೆ ಅಂತ ಕಮೆಂಟ್ ಮಾಡಕ್ ಹೋಗಬೇಡಿ. ವಿಡಿಯೋದಲ್ಲಿ ಒಂದು 5 ಸಲ ಹೇಳಿದ್ದೀನಿ ಅಲ್ವಾ. ಎಲ್ಲಿದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸು ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಎರಡೂ ಕಡೆನೂ ಲಿಂಕ್ ಇದೆ. ಎಲ್ಲಿಂದ ಬೇಕಾದ್ರೂ ನೀವು ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ಗಳನ್ನ ನೋಡ್ಕೊಳ್ಳಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.